हेलो गाइस ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ಅಪ್ ಟು 5 ಲಕ್ಷ ರೂಪಾಯಿ ವರೆಗೆ ಕ್ರೆಡಿಟ್ ಲಿಮಿಟ್ ಕೊಡುವಂತ ಆಪ್ ನ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ। ಈ ಒಂದು ಅಪ್ಲಿಕೇಶನ್ ಇಂದ ನೀವು ಜಸ್ಟ್ 1 ನಿಮಿಷದಲ್ಲೇ ಈ ಒಂದು ಕ್ರೆಡಿಟ್ ಲಿಮಿಟ್ ಅನ್ನು ತಗೊಳ್ಳಬಹುದು। 5 ಲಕ್ಷ ರೂಪಾಯಿ ವರೆಗೆ ನಿಮಗೆ ಸಿಗ್ತಾ ಇದೆ। ಇಲ್ಲಿ 1 ಕ್ರೆಡಿಟ್ ಲಿಮಿಟ್ ಸಿಗುತ್ತೆ ಅಂಡ್ ಮಲ್ಟಿಪಲ್ ಲೋನ್ಸ್ ನೀವು ಇಲ್ಲಿಂದ ತಗೊಳ್ಳಬಹುದು। ಲೈಕ್ ಇಲ್ಲಿ ಪರ್ಸನಲ್ ಲೋನ್ ಕೂಡ ಸಿಗುತ್ತೆ। ಸೊ ಜೊತೆಗೆ ಇಲ್ಲಿ ಲೋನ್ ಅನ್ನು 1 ಕ್ಲಿಕ್ ಅಲ್ಲೇ ನೀವು ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬಹುದು। ಆದ್ರೆ ಇಲ್ಲಿ ಚಾರ್ಜಸ್ ಇರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ। ಓನ್ಲಿ ಇದು ಸ್ಯಾಲರಿಡ್ ಪರ್ಸನ್ಸ್ ಗೆ ಮಾತ್ರ ಲೋನ್ ಕೊಡ್ತಾ ಇದೆ, ಸೆಲ್ಫ್ ಎಂಪ್ಲಾಯ್ಡ್ ಅವರಿಗೆ ಕೊಡಲ್ಲ ಗೈಸ್। ಅಂಡ್ ನೀವು ಇಲ್ಲಿ ಲೋನ್ ನ 3 ತಿಂಗಳು 6 ತಿಂಗಳು 9 ಮತ್ತು 12 ತಿಂಗಳವರೆಗೆ EMIs ಗಳಾಗಿ ನೀವು ಇಲ್ಲಿ ಕನ್ವರ್ಟ್ ಕೂಡ ಮಾಡ್ಕೋಬಹುದು ಈ ಒಂದು ಲೋನ್ ನ। ಅಂಡ್ ನೀವು ನಿಮಗೆ ತಕ್ಕಂತೆ ರೀಪೇ ಕೂಡ ಮಾಡ್ಕೋಬಹುದು। ಅಂಡ್ ಇಲ್ಲಿ ಕ್ಯಾಶ್ ಬ್ಯಾಕ್ಸ್ ಕೂಡ ಸಿಗುತ್ತೆ। ನೀವು ಇಲ್ಲಿ ಬಿಲ್ ಪೇಮೆಂಟ್ಸ್ ಮಾಡ್ತೀರಾ ಅಂತಂದ್ರೆ ಲೈಕ್ ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಆಗಿರಬಹುದು, ವಾಟರ್ ಬಿಲ್ ಪೇಮೆಂಟ್ ಆಗಿರಬಹುದು, ಬ್ರಾಡ್ಬ್ಯಾಂಡ್ ಹೀಗೆ ಇಲ್ಲಿ ರೀಚಾರ್ಜಸ್ ಮಾಡಿದ್ರು ಕೂಡ ಇಲ್ಲಿ 1% ವರೆಗೆ ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ। ಆ ಒಂದು ಕ್ಯಾಶ್ ಬ್ಯಾಕ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು ಮತ್ತೆ ಅಂಡ್ ಮಲ್ಟಿಪಲ್ ಪರ್ಸನಲ್ ಲೋನ್ಸ್ ಕೂಡ ನಿಮಗೆ ಸಿಗ್ತಾ ಇದೆ। ಇಲ್ಲಿ ಯಾವುದೇ ಪ್ರೀ ಪೇಮೆಂಟ್ ಚಾರ್ಜಸ್ ಇರಲ್ಲ। ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಇಂಟ್ರೆಸ್ಟ್ ರೇಟ್ ಮೇಲೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಆಗ್ತಾ ಇದ್ದಾರೆ ಈ ಒಂದು ಇಂಟ್ರೆಸ್ಟ್ ರೇಟ್ ಅನ್ನ, ಓಕೆನಾ। ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಝೈಪ್ ಅಂತ। ಸೊ ಝೈಪ್ ಅಪ್ಲಿಕೇಶನ್ ಅಲ್ಲಿ ಲೋನ್ ತಗೊಳೋದಿರುತ್ತೆ। ಸೊ ಯಾವ ರೀತಿಯಾಗಿ ಇಲ್ಲಿ ಲೋನ್ ತಗೋಬಹುದು, ಏನ್ ಪ್ರಾಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ। ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್। ಇದರಿಂದ ಹಾಕುವಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ। ಸೊ ಗೈಸ್ ಅಪ್ಲಿಕೇಶನ್ ಬಂದ್ಬಿಟ್ಟು ಝೈಪ್ ಅಂತ ಈಸಿಯಾಗಿ ಇನ್ಸ್ಟಂಟ್ ಆಗಿ ಲೋನ್ ಕೊಡುತ್ತೆ। ಈಸಿ ಪ್ಲಾಟ್ಫಾರ್ಮ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ। ಸೊ 4.2 ಸ್ಟಾರ್ ರೇಟಿಂಗ್ ಇದೆ, 31,000 ರಿವ್ಯೂಸ್ ಇದಾವೆ, ಜೊತೆಗೆ 10 ಲಕ್ಷಕ್ಕೂ ಹೆಚ್ಚು ಜನ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತಾ ಇದ್ದಾರೆ ಗೈಸ್। ಸೊ ದಿ ಬೆಸ್ಟ್ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು ಝೈಪ್ ಅಪ್ಲಿಕೇಶನ್। ಇದರಿಂದ ನೀವು ಬೈ ನೌ ಪೇ ಲೇಟರ್ ಲೋನ್ ಕೂಡ ತಗೊಬಹುದು ಇನ್ಸ್ಟಂಟ್ ಆಗಿ। ಇಲ್ಲಿ ನೋಡ್ತಾ ಇರಬಹುದು ಹಲವಾರು ರೀತಿಯಲ್ಲಿ ಇಲ್ಲಿ ನಿಮಗೆ ಲೋನ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ 5 ಲಕ್ಷ ರೂಪಾಯಿ ವರೆಗೆ। ಅಂದ್ರೆ ನೀವು ಇಲ್ಲಿ ಪರ್ಸನಲ್ ಲೋನ್ ಕೂಡ ತಗೋಬಹುದು, ಜೊತೆಗೆ ಇಲ್ಲಿ ಕ್ರೆಡಿಟ್ ಲಿಮಿಟ್ ಕೂಡ ತಗೋಬಹುದು ಆ ರೀತಿಯಾಗಿ, ಓಕೆನಾ। ಸೊ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದ್ರೆ ನೀವು ಸ್ಯಾಲರಿಡ್ ಪ್ರೊಫೆಷನಲ್ಸ್ ಆಗಿರಬೇಕು ಅಂಡ್ ಮಿನಿಮಮ್ ಮಂತ್ಲಿ ಸ್ಯಾಲರಿ ನಿಮ್ದು 15,000 ಆಗಿರಬೇಕಾಗಿರುತ್ತೆ, ಹಂಗಿದ್ರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತೀರಾ। ಅಂಡ್ ಇಲ್ಲಿ ಪ್ಯಾನ್ ಕಾರ್ಡ್ ನಿಮ್ದು ವ್ಯಾಲಿಡ್ ಪ್ಯಾನ್ ಕಾರ್ಡ್ ಇರಬೇಕು ಅಂಡ್ ವ್ಯಾಲಿಡ್ ಆಧಾರ್ ಕಾರ್ಡ್ ಇರಬೇಕಾಗಿರುತ್ತೆ। ಆಧಾರ್ ಕಾರ್ಡ್ಗೆ ಇಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ನಿಮ್ದು, ಹಂಗಿದ್ರೆ ಮಾತ್ರ ಇಲ್ಲಿ ನೀವು ಎಲಿಜಿಬಲ್ ಆಗ್ತೀರಾ, ಓಕೆನಾ। ಸೊ ಲೋನ್ ಅಪ್ಲೈ ಮಾಡ್ಕೊಳಕ್ಕೆ ಅಂಡ್ ನಿಮ್ದು ಇನ್ಕಮ್ ಸೋರ್ಸ್ ಇರಬೇಕು ಗೈಸ್, ಯಾವ್ದಾದ್ರು ಆಗಿರ್ಬೋದು, ಓಕೆ। ಇನ್ಕಮ್ ಸೋರ್ಸ್ ಇತ್ತು ಅಂತಂದ್ರೆ ಮಾತ್ರ ಇಲ್ಲಿ ನೀವು ಎಲಿಜಿಬಲ್ ಆಗ್ತೀರಾ। ಅಂಡ್ ಇನ್ಸ್ಟಂಟ್ ಆಗಿ ಪರ್ಸನಲ್ ಲೋನ್ ಸಿಗುತ್ತೆ, ಇಲ್ಲಿ 5 ಲಕ್ಷ ರೂಪಾಯಿ ವರೆಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ, ಓಕೆನಾ। ಸೊ ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಓನ್ಲಿ 1.5% ಪರ್ ಮಂತ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಇರುತ್ತೆ। ಅಂದ್ರೆ 1.5% ಅಂದ್ರು ಅರೌಂಡ್ ಆರಾಮ್ಸೆ ಇಲ್ಲಿ 15% ಮೇಲೇನೆ ಆಗುತ್ತೆ, ಅರೌಂಡ್ 20% ಕೂಡ ಆಗ್ಬೋದು। ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ ಇದು ಇಂಟ್ರೆಸ್ಟ್ ರೇಟ್ ಅನ್ನೋದು ಹಾಕ್ತಾರೆ। ಪೇ ಲೇಟರ್ ಲೋನ್ ನೋಡ್ತಾ ಇರಬಹುದು, ಫ್ಲೆಕ್ಸಿಬಲ್ EMIs ಗಳ ಜೊತೆ ಇಲ್ಲಿ ಪೇ ಲೇಟರ್ ಲೋನ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ। ಅಂಡ್ ಇಲ್ಲಿ ಸ್ಮಾರ್ಟ್ ಮನಿ ಇನ್ಸೈಟ್ಸ್ ಕೂಡ ಇರುತ್ತೆ, ನೋಡ್ತಾ ಇರಬಹುದು ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ। ಸೊ ಇಲ್ಲಿ ಯುಟಿಲಿಟಿ ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು ಆ ಒಂದು ಲಿಮಿಟ್ ಅನ್ನ ಯೂಸ್ ಮಾಡ್ಕೊಂಡು, ಓಕೆ। ಆಲ್ರೆಡಿ ಹೇಳಿದ್ನಲ್ವಾ ಎಲ್ಲ ಬಿಲ್ ಪೇಮೆಂಟ್ಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು, ನಿಮ್ಗೆ ಏನಾದರೂ ಬಿಲ್ ಪೇಮೆಂಟ್ಸ್ ಮಾಡೋದಿತ್ತು ಅಂದ್ರೆ ಮಾಡ್ಕೋಬಹುದು, ಇಲ್ಲ ನಾನು ಬ್ಯಾಂಕ್ ಅಕೌಂಟಿಗೆ ತಗೊಂತೀನಿ ಅಂದ್ರೆ ಬ್ಯಾಂಕ್ ಅಕೌಂಟಿಗೆ ಕೂಡ ತಗೋಬಹುದು। ಅಂಡ್ ಇಲ್ಲಿ 18% ಇಂದ 39% ವರೆಗೆ ಪ್ರಾನಮ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಹೋಗ್ಬೋದು। ನಾ ಹೇಳಿದ್ನಲ್ವಾ ಆಲ್ರೆಡಿ 15% ಮೇಲೇನೆ ಇರುತ್ತೆ ನೋಡಿ ಅಂತ ಹೇಳ್ಬಿಟ್ಟು, 20% ಇಲ್ಲ ಅಂತಂದ್ರೆ 39% ಅಂದ್ರೆ 40% ವರೆಗೂ ಹೋಗ್ಬೋದು। ಇದು ಡಿಪೆಂಡ್ ಆಗುತ್ತೆ ಗೈಸ್ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ, ಓಕೆನಾ, ನಿಮ್ಮ ಒಂದು ಇನ್ಕಮ್ ಮೇಲೆ ಕೂಡ। ಅಂಡ್ ಟೆನ್ಯೂರ್ಸ್ ನೋಡ್ತಾ ಇರಬಹುದು 3 ತಿಂಗಳಿಂದ 12 ತಿಂಗಳವರೆಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ। ಪ್ರೊಸೆಸಿಂಗ್ ಫೀಸ್ ಬಂದ್ಬಿಟ್ಟು 2% ಇಂದ 6% ವರೆಗೂ ಇರುತ್ತೆ। ಇದು ಕೂಡ ಡಿಪೆಂಡ್ ಆಗುತ್ತೆ ಲೋನ್ ಅಮೌಂಟ್ ಮೇಲೆ, ಎಷ್ಟು ಲೋನ್ ಇರುತ್ತೆ ಅಷ್ಟು ಕಡಿಮೆ ಇರುತ್ತೆ ಪ್ರೊಸೆಸಿಂಗ್ ಫೀಸ್, ಎಷ್ಟು ಕಡಿಮೆ ಲೋನ್ ಅಮೌಂಟ್ ಇರುತ್ತೆ ಅಷ್ಟು ಪ್ರೊಸೆಸಿಂಗ್ ಫೀಸ್ ಜಾಸ್ತಿ ಇರುತ್ತೆ, 6% ವರೆಗೂ ಎಷ್ಟಾದರೂ ಆಗ್ಬೋದು। ಅಂಡ್ ಇಲ್ಲಿ ಕ್ವಿಕ್ ಲೋನ್ ಸಿಗುತ್ತೆ ಅಂಡ್ ಈಸಿ EMIs ಗಳಾಗಿ ನೀವು ಇಲ್ಲಿ ಕನ್ವರ್ಟ್ ಕೂಡ ಮಾಡ್ಕೋಬಹುದು। ಮೊದಲೇದಾಗಿ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ। ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರೀಡಾಕ್ಟ್ ಆಗ್ತೀರಾ। ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ। ಓಪನ್ ಮಾಡ್ಕೊಂಡ ತಕ್ಷಣ ಮೊದಲೇದಾಗಿ ಇಲ್ಲಿ ನಿಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಕೇಳುತ್ತೆ। ಸೊ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ, ನಂತರ OTP ಬರುತ್ತೆ, OTP ಹಾಕ್ಬಿಟ್ಟು ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ। ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ಪ್ರೊಫೆಷನಲ್ ಕೇಳುತ್ತೆ, ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ದೀರಲ್ವಾ, ಯಾವ ಒಂದು ಕಂಪನಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರೆ ಎಷ್ಟು ನಿಮ್ದು ಇನ್ಕಮ್ ಇದು ಸ್ಯಾಲರಿ ಇದೆ ಅದನ್ನ ಎಂಟರ್ ಮಾಡ್ಕೊಬೇಕು। ನಂತರ ಇಲ್ಲಿ ಏನೇನೆಲ್ಲ ಪ್ರೊಫೆಷನಲ್ ಡೀಟೇಲ್ಸ್ ಕೇಳುತ್ತೆ ನೋಡಿ, ಎಕ್ಸ್ಪೀರಿಯನ್ಸ್ ಕೇಳುತ್ತೆ, ನಂತರ ಕಂಪನಿ ನೇಮ್ ಕೇಳುತ್ತೆ, ಎಲ್ಲನೂ ಕೇಳುತ್ತೆ। ಪ್ರೊಫೆಷನಲ್ ಡೀಟೇಲ್ಸ್ ಕೊಡಬೇಕಾಗಿರುತ್ತೆ ಬೇಸಿಕ್ ಡೀಟೇಲ್ಸ್ ಆದಮೇಲೆ, ಓಕೆ। ಸೊ ಪ್ರೊಫೆಷನಲ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾದ್ಮೇಲೆ ಕಂಟಿನ್ಯೂ ಮಾಡ್ಕೊಳ್ಳಿ। ನಂತರ ಇಲ್ಲಿ ನಿಮಗೆ ಲೋನ್ ಆಫರ್ ಬರುತ್ತೆ, ಲೋನ್ ಆಫರ್ ಬಂದ ತಕ್ಷಣ ನಿಮಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಎಷ್ಟು ಲೋನ್ ಬೇಕು, ಎಷ್ಟು ಟೆನ್ಯೂರ್ ವರೆಗೂ ಬೇಕು ಅಂತ ಹೇಳ್ಬಿಟ್ಟು EMI ಎಲ್ಲ ತೋರಿಸುತ್ತೆ। ನಿಮಗೆ ಓಕೆ ಇತ್ತು ಅಂತಂದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ। ನಂತರ ಇಲ್ಲಿ ಲೋನ್ ಅಗ್ರಿಮೆಂಟ್ ಬರುತ್ತೆ, ಅದನ್ನ ಸೈನ್ ಮಾಡ್ಕೊಳ್ಳಿ। ನಂತರ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಗಿರುತ್ತೆ। ಸೊ ಮೊದಲೇ ನೀವು KYC ಮಾಡ್ಕೊಂಡಿರ್ತೀರಲ್ವಾ, ಸೊ ಬ್ಯಾಂಕ್ ಡೀಟೇಲ್ಸ್ ಯಾವಾಗ ಕೊಡಬೇಕು, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾದ್ಮೇಲೆ ಕಂಟಿನ್ಯೂ ಮಾಡ್ಕೊಳ್ಳಿ। ಅಂಡ್ ನಿಮಗೆ ವಿತಿನ್ ಮಿನಿಟ್ಸ್ ಅಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಅನ್ನೋದು ಬರುತ್ತೆ, ಓಕೆ। ಸೊ ಫಸ್ಟ್ ವ್ಯಾಲೆಟಿಗೆ ಬರುತ್ತೆ, ಝೈಪ್ ವ್ಯಾಲೆಟ್ಗೆ, ಅಲ್ಲಿಂದ ನೀವು ಬ್ಯಾಂಕ್ ಅಕೌಂಟಿಗೆ ತಗೊಳ್ಬೇಕಾಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ ಇದನ್ನ, ಓಕೆ। ಸೊ ಡೈರೆಕ್ಟ್ ಬ್ಯಾಂಕ್ ಅಕೌಂಟಿಗೆ ಕೊಡಲ್ಲ,
ಸೊ ಝೈಪ್ ವ್ಯಾಲೆಟಿಂದ ಬ್ಯಾಂಕ್ ಅಕೌಂಟಿಗೆ ಕೊಡ್ತೀರಾ ಆ್ಯಂಡ್ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಲೈಕ್ ಬಿಲ್ ಪೇಮೆಂಟ್ಸ್ಗೋಸ್ಕರ, ಜೊತೆಗೆ ನೀವು ಬ್ಯಾಂಕ್ ಅಕೌಂಟ್ಗೂ ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ವಿಡ್ರಾ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನೀವು ಟೈಮ್ ಸರಿಯಾಗಿ ರೀಪೇ ಮಾಡ್ಕೊಳ್ಳಿ ಗೈಸ್, ಇಲ್ಲ ಅಂತಾರೆ ಸಿಬಿಲ್ ಇಲ್ಲಿ ಹಾಳಾಗುತ್ತೆ. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ. ಇದು ಒಂದು ಬೆಸ್ಟ್ ಕಂಪನಿ ಆಗಿದೆ ಝೈಪ್. ಸೊ ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ನೀವು ಲಕ್ಕಿ ಅಂತಲೇ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ ನಿಮಗೆ ಸಾಲನ ಕೊಡ್ತಾ ಇದೆ. ಸೊ ಪ್ಲೇಸ್ಟೋರಲ್ಲಿ ಒಳ್ಳೆ ರೇಟಿಂಗ್ ಜೊತೆಗೆ ಬರ್ತಾ ಇದೆ, ಅದಕ್ಕೆ ನಿಮಗೆ ತಿಳಿಸೋಣ ಅನ್ಕೊಂಡೆ, ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ನಿಮಗೆ ಅಪ್ಲೈ ಮಾಡಿ ಕೂಡ ತೋರಿಸ್ಕೊಡ್ತೀನಿ ಗೈಸ್ ನೆಕ್ಸ್ಟ್ ವೀಡಿಯೋನಲ್ಲಿ. ಓಕೆನಾ, ಸೊ ಇನ್ನು ಯಾವ್ಯಾವ ಒಂದು ಆ್ಯಪ್ ಮೇಲೆ ನಿಮಗೆ ವಿಡಿಯೋ ಬೇಕು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಗೈಸ್, ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.